ಏನು ಇವತ್ತು ಸ್ವಾಭಿಮಾನಿ ವಿಶೇಷ ಚೇತನರ ಹಕ್ಕುಗಳ ಹೋರಾಟ ಸಮಿತಿ ಮೈಸೂರು ಭಾಗದ ವತಿಯಿಂದ ಕರ್ನಾಟಕದಾದ್ಯಂತ ಇರ್ತಕ್ಕಂಥ ಎಲ್ಲ ವಿಶೇಷ ಚೇತನರ ಪರವಾಗಿ ಇವರು ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಕಳೆದ 3 ದಿನಗಳಿಂದ ಈ ಒಂದು ಹೋರಾಟಗಳನ್ನ ಮಾನ್ಯ ಅಧ್ಯಕ್ಷರಾದಂತಹ ಶಿವಗೇನಿ ಆತ್ನೂರ್ ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ. ಆದರೆ ವಿಪರ್ಯಾಸ ಏನಂತಂದ್ರೆ, ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ರಾಜರು ಅಂತ ಬರೀ ಮಾತಿಗೆ ಮಾತ್ರ ಹೇಳ್ತಾ ಇದ್ರೆ ವಿನಃ ಯಾವುದೇ ಅಧಿಕಾರಿಗಳಾಗ್ಲಿ ಯಾವುದೇ ಸಚಿವರುಗಳಾಗ್ಲಿ ಈ ಒಂದು ವಿಶೇಷ ಚೇತನರಿಗೆ ಸಿಗಬೇಕಾದಂತ ಸೌಲಭ್ಯಗಳನ್ನ ನೀಡೋದ್ರಲ್ಲಿ ವಿಫಲರಾಗಿದ್ದಾರೆ ಅಂತಕ್ಕಂಥ ಮಾತನ್ನ ನಾವೊಂದು ಹೋರಾಟಗಾರರಾಗಿ, ಹಾಗೆ ವಿಶೇಷವಾಗಿ ನಮ್ಮ ಕನ್ನಡ ಒಕ್ಕೂಟದ ಅಧ್ಯಕ್ಷರು ನಟರಾಜ್ ಅವರು, ಮಣಿಯವರು, ಎಲ್ಲ ಹೋರಾಟಗಾರರು ಈ ಒಂದು ಸ್ವಾಭಿಮಾನಿ ವಿಶೇಷ ಚೇತನರ ಹಕ್ಕುಗಳ ಹೋರಾಟಕ್ಕೆ ಬೆಂಬಲವನ್ನ ಸೂಚಿಸ್ತಾ ಇದ್ದೀವಿ. ಹಾಗಾಗಿ ದಯಮಾಡಿ ಇಲ್ಲಿ ಈ ಒಂದು ಹೋರಾಟವನ್ನ ತಾವೆಲ್ಲರೂ ಗಮನಿಸ್ತಾ ಇದ್ದೀರಾ. ಈಗ ಮಾಧ್ಯಮ ಮಿತ್ರರ ಮುಖಾಂತರ ನಾವು ಒಂದು ಮನವಿಯನ್ನ ಕೇಳ್ತಾ ಇದೀವಿ. ಸರ್ಕಾರಕ್ಕೆ ನಮ್ಮ ಒತ್ತಾಯ ಇಷ್ಟೇ, ಅವರ ಒತ್ತಾಯಗಳು ಕಳೆದ 4 ತಿಂಗಳಿಂದ, ಸುಮಾರು 4-5 ತಿಂಗಳಿಂದ ಅವರಿಗೆ ನೀಡತಕ್ಕಂತ ಒಂದು ಮಾಸಿಕ ಪಿಂಚಣಿ ಕೂಡ ಅವರಿಗೆ ಕೊಟ್ಟಿಲ್ಲ. ಅದನ್ನ ಈ ಕೂಡಲೇ ಜಾರಿಗೆ ಮಾಡಬೇಕು. ಹಾಗೆ ಮುಂದಿನ ತಿಂಗಳಿಂದ ಅವರಿಗೆ 5,000 ರೂಪಾಯಿಗಳನ್ನ ಏನು ಪಿಂಚಣಿ ಬರ್ತದೆ ಅದನ್ನು ಏರಿಸಬೇಕು. ಹಾಗೆ ಕರ್ನಾಟಕದಾದ್ಯಂತ ಇರ್ತಕ್ಕಂಥ ಒಂದು ಬಸ್ ಸಂಚಾರ ಏನಿದೆ ಅವ್ರಿಗೂ ಸಹ ಉಚಿತವಾಗಿ ನೀಡಬೇಕು ಅಂತಕ್ಕಂಥ ಮಾತನ್ನ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಸರ್ಕಾರಕ್ಕೆ ನಾನು ಈ ಸಂದರ್ಭದಲ್ಲಿ ಬೇಡಿಕೆಯನ್ನ ಮಾಡ್ಕೊಳ್ಳೋದ್ರ ಮೂಲಕ ಇಲ್ಲಿ ಬಂದಿರತಕ್ಕಂಥ ಹಲವಾರು ವಿಶೇಷ ಚೇತನರಿಗೆ ಮತ್ತೊಮ್ಮೆ ಧೈರ್ಯವನ್ನ ತುಂಬುತ್ತಾ ನಮ್ಮ ಕನ್ನಡ ಒಕ್ಕೂಟ ಅವ್ರ ಪರವಾಗಿ ನಿಲ್ತದೆ. ಅವ್ರಿಗೆ ಯಾವುದೇ ಮೂಲಭೂತ ಸೌಕರ್ಯ ಕೊಡೋದ್ರಲ್ಲಿ ನಾವು ಸಹ ಕೈ ಜೋಡಿಸ್ತೀವಿ. ಇನ್ನ ನಿಮ್ಮ ಹೋರಾಟ ಕೈ ಬಿಡಬೇಡಿ, ನಿರಂತರವಾಗಿರಲಿ. ಯಾರು ಅಧಿಕಾರಿಗಳು ನಿಮ್ಮನ್ನ ಇವತ್ತು ಕಡೆಗಣಿಸಿದ್ದಾರೆ ಆ ಅಧಿಕಾರಿಗಳ ಗಮನಕ್ಕೆ ನಿಮ್ಮ ಹೋರಾಟ ಮುಟ್ಟಬೇಕು ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲರಿಗೂ ಒಳ್ಳೇದಾಗ್ಲಿ, ಖಂಡಿತ ನಾವು ನಿಮ್ ಜೊತೆಯಲ್ಲಿ ಕೈ ಜೋಡಿಸ್ತೀವಿ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಒಂದು 15 ವರ್ಷದಿಂದ ಪರಿಚಯ ನಾನು ಸರ್ಕಾರಕ್ಕೆ ಕೂಡಲೇ ಒತ್ತಾಯ ಮಾಡ್ತೀವಿ. ನೀವು ಯಾರ್ಯಾರಿಗೂ ಬಿಟ್ಟಿ ಭಾಗಗಳು ಅವ್ರು ಇವ್ರಿಗೆ ಕೊಡ್ತೀರಿ, ಇವ್ರಿಗೆ ಕೊಡ್ರಿ. ಫಸ್ಟ್ ನೀವು ಶಾಶ್ವತವಾಗಿ ಅವ್ರು ಕೇಳ್ತಿರೋದು ಬರೋ 5,000 ರೂಪಾಯಿ ಬಸ್ ಉಚಿತ ಕೊಡಿ. ಆಮೇಲೆ ಎಲ್ಲರೂ ಒಂದು ಅಂಗಡಿ ಕೊಡಿ. ಅದು ನನಗೆ ಗೊತ್ತಿರೋ ಇವ್ರು ಕೇಳ್ತಿರೋದು ಇದೇ ತಪ್ಪು. ನಾನು ಇವ್ರು ಆ ಥರ ಕೇಳಬಾರ್ದು. ಸ್ವಾಮಿ, ನಮಗೆ ಸರ್ಕಾರಿ ಉದ್ಯೋಗ ಕೊಡಿ ಅಂತ ಕೇಳಬೇಕಿತ್ತು. ಇಲ್ಲ, ಸರ್ಕಾರಿ ಉದ್ಯೋಗ ಕೊಡಿ, ಸರ್ಕಾರಿ ಉದ್ಯೋಗ ಕೊಡ್ಬೇಕು ಸರ್. ನಿಮಗೆ ಯಾಕೆ ಗೊತ್ತಾ, ಹಂಗೆ ನಿಮ್ಗೆ ಎಲ್ಲೇ ಕೆಲಸ ಮಾಡಾಗ ಸರ್ಕಾರಿ ಯಾವ್ದಾರು ನಿಮ್ಗೆ ಅನುಗುಣವಾಗಿ ಸರ್ಕಾರಿ ಕೆಲಸ ಕೊಡಬೇಕು. ಅದು ಮೇನ್ ಮಾಡಬೇಕು. ಸರ್ಕಾರ 5% ಅನುದಾನ ಕೊಡ್ತಾ ಇಲ್ಲ. ಅದನ್ನು ಕೊಡ್ತಾ ಇಲ್ಲ ಅಂದ್ರೆ ಈ ಮಂಡಿಗಡ್ ಸರ್ಕಾರ ಅಂತ ಇವ್ರು ಅಲ್ಲಿಗೆ ಮಂಡಿಗೆ ಸರ್ಕಾರ, MH ಶರ್ಮಾ ಸರ್ಕಾರ ಅಂದ್ರಲ್ಲ ಆ ತರ. ಕೂಡಲೇ ನಮ್ಮ ಜಯ ಕನ್ನಡ ರಕ್ಷಣಾ ಸೇನೆ ವತಿಯಿಂದ ಒತ್ತಾಯ ಮಾಡ್ತಿದೀವಿ. ಕೂಡಲೇ ಸರ್ಕಾರ ಇವರಿಗೆ ಬಂದು ಸ್ಪಂದಿಸಿ ಅವ್ರು ಕೇಳ್ತಿರೋದು ಏನೋ ತಿಂಗಳಿಗೆ ಬರೋ 5,000 ರೂಪಾಯಿ ಬಸ್ ಪಾಸ್ ಉಚಿತ ಕೊಡಿ, ಆಮೇಲೆ ಒಂದು ಅಂಗಡಿ ಒಂದು ಕೊಡಿ, ಎಲ್ಲರೂ ಒಂದು ಅಂತ ಜೀವನ ಮಾಡ್ಕೊಳ್ಳೋಕೆ ಅಂತ. ಈ 3 ಬೇಡಿಕೆ ಯಾವ್ದಿದೆ ನಿಮ್ಮ ಸರ್ಕಾರಕ್ಕೆ ದೊಡ್ಡ ವಿಷಯ. ದೇವರಿಂದ ಕೂಡಲೇ ಏನೋ ಮುಂದೆ ಅವ್ರ ಪಾಪ ಯಾರೋ ಉಪವಾಸ 3 ದಿನದಿಂದ ಉಪವಾಸ ಕೂತಾರಂತೆ, ಆರೋಗ್ಯ ಕೆಟ್ಟೋಗ್ತಿದೆ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಕೂಡಲೇ ಇದಕ್ಕೆ ಏನು ಒತ್ತಾಯ ಮಾಡ್ತಾರೆ ಅದು ಈಡೇರಿಸಬೇಕು ಅಂತೇಳಿ ನಮ್ಗೆ 2 ಮಾತು ಮುಗಿಸ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ನಮ್ಮ ಜನಪರ ಹೋರಾಟಗಾರರು ಹಾಗೂ ಕನ್ನಡ ಪರ ಹೋರಾಟಗಾರ ಬಂಧುಗಳೇ, ನಾವು ಹೇಳ್ಕೊಳ್ಳೋದಿಷ್ಟೇ, ನಾವು ಈ ದೇಶದ ಆಡಳಿತವನ್ನು ಹಿಡಿಯುವವರಿಗೆ, ಈ ರಾಜ್ಯದ ಆಡಳಿತವನ್ನು ಇಡುವವರಿಗೆ ನಾವು ಮಲಗಿದ್ರು ಕೂಡ ಮೊದಲು ಓಟ್ ಹಾಕಿರೋರು ನಾವು. ಯಾಕೆಂದರೆ ನೀವು EVM ಮಿಷನ್ ತಗೊಂಡು ಬಂದು ನಮ್ಮ ಮನೆಗೆ ಬರ್ತೀರಿ, ನೀವು ನಡೆಯಕ್ಕೆ ಬರಲ್ಲ, ಮತಗಟ್ಟೆಗೆ ಬರೋಕ್ಕಾಗಲ್ಲ ಅಂತೇಳಿ ಬಂದು ನಮ್ಮ ಕಾಲಿಗೆ ನಮಸ್ಕಾರ ಮಾಡಿಸಿ ನಿಮ್ಮ ಅಧಿಕಾರಿಗಳು ಕಳಿಸಿ ಓಟ್ ಪಡ್ಕೊಂಡಿದ್ರಿ. ಇವತ್ತು ಏನು ಸಾಮಾಜಿಕ ಭದ್ರತೆ ಕೊಡಬೇಕಾಗಿತ್ತು ಅದು ಕೊಡ್ತಾ ಇರುವಂಥ ಒಂದು ಸಾಮಾಜಿಕ ಭದ್ರತೆಗೆ ನೀವು ಕೊಡಲಾರ್ದೆ ಆ ಭದ್ರತೆಗೆ ಬೆಂಕಿ ಇಟ್ಟಿದ್ದೀರಾ. ನಮ್ಮ ಹೊಟ್ಟೆಗೆ ಅನ್ನ ಹಾಕಬೇಕಾಗಿದ್ದ ಕೈಯಿಂದ ನೀವು ಮಣ್ಣು ಹಾಕ್ತಾ ಇದ್ರೆ ಈ ನಿಮ್ಮ ಒಂದು ನೀಚ ನೀತಿಯನ್ನು ತೆಕ್ಕೊಳ್ಬೇಕು. ನಮಗೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಆದೇಶಗಳನ್ನು ಎತ್ತಿ ಹಿಡಿಬೇಕಾಗ್ತದೆ. 2016 ಕಾಯ್ದೆ ಕಲಂ 3 ಪ್ರಕಾರ ನಮಗೆ ಸಾಮಾಜಿಕ ಭದ್ರತೆಯನ್ನು ಒದಗಿಸಬೇಕಾಗ್ತದೆ. ನಾವು ಯಾಕೆ ನಮ್ಮ ತಾಯಿಯರು ಯಾರೂ ನಾವು ನಿಮಗೆ ಕೈ ಚಾಚಿ ಬೇಡಿಲ್ಲ, ನಮಗೆ ಬಸ್ ಫ್ರೀ ಕೊಡಿ ಓಡಾಡ್ತೀವಿ ಅಂತೇಳಿ, ಆಯಿತಾ. ನಾವು ಯಾರೂ ನಿಮಗೆ EVM ಮಿಷನ್ ತೊಗೊಂಡು ಬನ್ನಿ ಮನೆಗೆ ಅಂತ ನಾವು ಕೇಳಿಲ್ಲ. ಕೇಳದೇ ಇರುವಂಥ ಭಾಗ್ಯಗಳು ಕೊಡ್ತೀರಿ ನಮಗೆ ಕನಿಷ್ಠ ಬದುಕಲಿಕ್ಕೆ. ಯಾಕೆಂದರೆ ನಿಮಗೆ
ನಿಮ್ಮ ಅಸ್ತ್ರಗಳಿಗೆ ಬೇರೆ ಎಲ್ಲಿ ಯಾವುದು ಸಿಗಲಿಲ್ವಾ? ಗುಬ್ಬಿಗಳ ಮೇಲೆ ನಿಮ್ಮ ಬ್ರಹ್ಮಾಸ್ತ್ರ ಬೇಕಿತ್ತ? ಮಾನ್ಯ ಮುಖ್ಯಮಂತ್ರಿಗಳೇ, ನಾನು ಮಾಧ್ಯಮದವ್ರ ಮೂಲಕ ಇದೊಂದೇ ಮಾತು ಹೇಳ್ತೀನಿ, ಯಾಕಂದ್ರೆ ನನಗೆ ಹುಷಾರಿಲ್ಲ. ನಾವು ರಾಜ್ಯದಲ್ಲಿ 17 ಲಕ್ಷಕ್ಕೂ ಅಧಿಕ ಅಂಗವಿಕಲರಿದ್ದೇವೆ. ನಾವು ಒಂದು ಸಾರಿ ನಿರ್ಧಾರ ಏನಾದರೂ ತೆಗೆದುಕೊಂಡಾದ್ರೆ ನಮ್ಮ ಕುಟುಂಬವನ್ನು ಸೇರಿದಂತೆ ಒಬ್ಬ ಅಂಗವಿಕಲನಿಂದ ಕನಿಷ್ಠ ಪಕ್ಷ 6 ಓಟುಗಳಂದ್ರೆ ನಾವು ಹತ್ತಿರ 1 ಕೋಟಿ ಮತದಾರರು ನಾವಿದ್ದೇವೆ. ನಿಮ್ಮನ್ನು ಕೆಲಸ ಕಾರ್ಮಿಕರ ಪರವಾಗಿ ನಿಮ್ಮ ಸೋಲಿಸುವಂಥ ಶಕ್ತಿ ಭಗವಂತ ಅದನ್ನು ಮುಂದಿನ ದಿನಮಾನಗಳಲ್ಲಿ ಮಾಡಿ ತೋರಿಸ್ತೀವಿ. ಆದರೆ ನೀವು ನಮ್ಮ ದೇಶದ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ದಯವಿಟ್ಟು ಆ ದಿನ ಬಂದು ನಮ್ಮ ಕಾಲಿಗೆ ಬಿದ್ದು ನಮಸ್ಕಾರ ಪಡೆದು ಓಟ್ ತಗೊಂಡು ಹೋಗಿದ್ದೀರಿ. ಇದು ಸ್ವತಂತ್ರ ಉದ್ಯಾನವನ ಅಂತ ಹೇಳ್ತೀರಿ, ನಿಮಗೂ ಸ್ವಾತಂತ್ರ್ಯ ಇದೀರಿ, ಬರಲಿಕ್ಕೆ ಬನ್ನಿ. ನಮ್ಮ ಅಹವಾಲನ್ನು ಸ್ವೀಕರಿಸಿ ನಿಮ್ಮ ಮಾತಿನಿಂದ ನಮಗೆ ಹೇಳಿ ಕಳಿಸಿ ಸಾಕು. ಅದನ್ನು ನಾವು ರೆಕಾರ್ಡ್ ಮಾಡ್ತೀವಿ. ಮಾಧ್ಯಮದವ್ರು ರೆಕಾರ್ಡ್ ಮಾಡ್ತಾರೆ, ನಾಳೆ ನಿಮಗೆ ಅವ್ರು ಉತ್ತರ ಕೇಳ್ತಾರೆ, ನಾವು ಕೇಳೋದಿಲ್ಲ. ನಮ್ಮ ಪರವಾಗಿ ನಮ್ಮ ಇಡೀ ಸಮುದಾಯ ಏನಿದೆ ಆ ಸಮುದಾಯ ಕೇಳ್ತಾ ಇದ್ದೀವಿ ನಿಮ್ಮನ್ನು. ಬನ್ನಿ, ನೀವು ನಮ್ಮ ಸ್ಥಳಕ್ಕೆ ಬಂದು ನಮಗೆ ಒಂದೆರಡು ಭರವಸೆ ಮಾತುಗಳು ಹೇಳಿ ಹೋಗಿ, ಅವಾಗ ನಾವು ಇಲ್ಲಿಂದ ಎದ್ದೇಳ್ತೀವಿ. ದಯವಿಟ್ಟು ನಮ್ಮ ತಾಯಂದಿರು ನಿಮ್ಮ ಕೈಯಲ್ಲಿ ಕೆಲಸ ಮಾಡುವಂಥ ಅಧಿಕಾರಿಗಳನ್ನ ಕಳಿಸ್ಬೇಡಿ. ಅವರಿಂದ ಏನೂ ಆಗೋದಿಲ್ಲ. ಅವರಿಗೆ ನೀವು ದ್ವಂದ್ವ ನೀತಿಗಳನ್ನು ಸೃಷ್ಟಿ ಮಾಡ್ತಾ ಇದ್ದೀರಿ. ನಿರ್ದೇಶಕರ ಕೈಯಲ್ಲೇನಿಲ್ಲ, ಸೆಕ್ರೆಟರಿ ಕೈಯಲ್ಲಿ ಏನಿಲ್ಲ, ಆಮೇಲೆ ಕಂದಾಯ ಕಮಿಷನರ್ ಕೈಯಲ್ಲಿ ಏನೂ ಇಲ್ಲ. ಇದು ಸರ್ಕಾರದ ನೀತಿ ಆಗಬೇಕಾಗಿದೆ, ನಮ್ಮ ಕೈಯಲ್ಲಿ ಏನೂ ಇಲ್ಲ ಅಂತ ಅಸಹಾಯಕರಾಗಿ ಕೈ ಚೆಲ್ಲಿ ಹೋಗಿದ್ದಾರೆ. ಅವರು ನಮ್ಮೊಂದಿಗೆ ಕಣ್ಣೀರು ಹಾಕಿ ಹೋಗಿದ್ದಾರೆ. ಆ ಕಣ್ಣೀರುಗಳು ನಮಗೆ ಕೆಲಸ ಮಾಡೋದಿಲ್ಲ. ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳೇ, ನಿಮಗೆ ನಿಯತ್ತಿದ್ರೆ ಬನ್ನಿ, ನಮ್ಮ ಹತ್ರ ಬಂದು ಮಾತಾಡಿಸಿ. ಏನಾದರೂ ಆದರೆ ನೀವೇ ಜವಾಬ್ದಾರ ಆಗ್ತೀರಂತ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರುವಂಥ ಎಲ್ಲ ಮಾಧ್ಯಮದವರಿಗೆ ಮತ್ತು ನಮ್ಮ ಪರವಾಗಿ ಬೆಂಬಲಿಸಿ ನಿಂತಿರುವಂಥ ಎಲ್ಲ ಪ್ರಗತಿಪರ ಚಿಂತಕರಿಗೆ ಅಭಿನಂದಿಸುತ್ತಾ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಅಂತ ನಮ್ಮ ರಾಜ್ಯ ಒಕ್ಕೂಟ. ಜೈ ಕರ್ನಾಟಕ, ಕರ್ನಾಟಕ ರಾಜ್ಯ ಒಕ್ಕೂಟಕ್ಕೆ.